ಈ ಮಿತ್ರ ಬಾಂಧವರಲ್ಲಿ ಒಂದು ವಿನಂತಿ. ಎಲ್ಲರಿಗೂ ನಮಸ್ಕಾರ. ಇದೇ ಮೇ ತಿಂಗಳ 31ರಂದು ಆದಿತ್ಯವಾರ ಮಹಾಜನ ವಿದ್ಯಾಲಯದ ಸಭಾಭವನದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಜಿಲ್ಲಾ ಕನ್ನಡ ಲೇಖಕರ ಸಂಘದವರು ಮತ್ತು ಇನ್ನಿತರ ಅನೇಕ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ, ಮುಖ್ಯವಾಗಿ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವ ಸನ್ಮಾನ್ಯ ಬೇವಿನ ಮರದ ಅವರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವ ಡಾ ಪುರುಷೋತ್ತಮ ಬಿಳಿಮಲೆಯವರು, ಇನ್ನಿತರ ಹಲವು ಮಂದಿ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಾಗಿ ಒಪ್ಪಿಕೊಂಡಿದ್ದಾರೆ. ಸಮಾರಂಭದಲ್ಲಿ ಸನ್ಮಾನ್ಯ AKM ಅಶರಫ್, ಮಂಜೇಶ್ವರದ ನಮ್ಮೆಲ್ಲರ ಪ್ರೀತ್ಯಾದರಗಳಿಗೆ ಪಾತ್ರರಾದಂತಹ ಶಾಸಕರು ಮಾತ್ರವಲ್ಲ, ಕರ್ನಾಟಕದ ವಿಧಾನಸಭೆಯ ಸ್ಪೀಕರ್ ಆಗಿರುವ ಶ್ರೀ UT ಖಾದರ್ ಅವರು ಭಾಗವಹಿಸುವುದಾಗಿ ಒಪ್ಪಿಕೊಂಡಿದ್ದಾರೆ. ಖಂಡಿತ ಬರಬಹುದು ಎನ್ನುವುದು ನಮ್ಮ ನಿರೀಕ್ಷೆ. ಇದು ನನ್ನ 85ರ ಸಂಪೂರ್ಣ 85ರ ಕಾರ್ಯಕ್ರಮ ಎಂಬ ರೀತಿಯಲ್ಲಿ ಆಯೋಜಿಸಲ್ಪಟ್ಟಿದೆ. ಅಂದು ನನ್ನ ಬಗ್ಗೆ ತಯಾರಿಸಲ್ಪಟ್ಟಂತಹ ಒಂದು ಸಾಕ್ಷ್ಯಚಿತ್ರ ಡಾಕ್ಟರ್ ಪ್ರವೀಣ್ ರಾಜ್ ಎಸ್ ರಾಜ್ ಅವರು ತಯಾರಿಸಿದ್ದು. ಅದು ಡಾ ರಮಾನಂದ ಬನಾರಿ ಅವರ ಅಭಿನಂದನಾಪೂರ್ವಕ ಸಾಕ್ಷ್ಯಚಿತ್ರ ಎಂಬ ಶೀರ್ಷಿಕೆಯೊಂದಿಗೆ ಬಿಡುಗಡೆಯಾಗುವುದಕ್ಕಿದೆ. ಅದೇ ರೀತಿ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಉಪನ್ಯಾಸಗಳು, ಹೀಗೆ ನಿರಂತರ ವೇದಿಕೆಯಲ್ಲಿ ಒಂದಲ್ಲ ಒಂದು ರೀತಿಯ ಪ್ರಸ್ತುತಿಗಳು ನಡೆಯುವುದಕ್ಕಿವೆ. ಸಂಜೆ ಸಮಾರೋಪ ಸಮಾರಂಭದಲ್ಲಿ ಡಾಕ್ಟರ್ ಬಿಳಿಮಲೆಯವರು ಕನ್ನಡಿಯಲ್ಲಿ ಕನ್ನಡಿಗ ಎಂಬ ಕೃತಿಯನ್ನು ಬಿಡುಗಡೆ ಮಾಡುವುದಕ್ಕಿದ್ದಾರೆ. ಸಾಧಕರು ಭಾಗವಹಿಸ್ತಾರೆ. ಪೂಜ್ಯ ಹರಿಕೃಷ್ಣ ಪುನರೂರು ಅವರು ಶುಭಾಶಂಸನೆ ಮಾಡುವುದಕ್ಕಿದ್ದಾರೆ. ಪ್ರದೀಪ್ ಕುಮಾರ್ ಕಲ್ಕೂರ, ಇನ್ನು ಅನೇಕ ಮಂದಿ ಆ ಕಾರ್ಯಕ್ರಮದಲ್ಲಿಯೂ ಭಾಗವಹಿಸ್ತಾರೆ. ತಾವೆಲ್ಲ ನನ್ನ ಮೇಲಿನ ಪ್ರೀತಿಯಿಂದ ಈ ಸಮಾರಂಭದಲ್ಲಿ ಪ್ರಾತಃ ಕಾಲ 8:50ಕ್ಕೆ ಪ್ರಾರಂಭ, ಉಪಾಹಾರದ ವ್ಯವಸ್ಥೆ ಇದೆ. 7:30ರಿಂದ ಆ ವ್ಯವಸ್ಥೆ ಪ್ರಾರಂಭವಾಗಬಹುದು. ಅದೇ ರೀತಿ ಮಧ್ಯಾಹ್ನ ಭೋಜನದ ವ್ಯವಸ್ಥೆ, ಸಂಜೆ ಮತ್ತೆ ಉಪಾಹಾರದ ವ್ಯವಸ್ಥೆ, ಇವೆಲ್ಲವೂ ಇವೆ. ತಾವು ದಯಮಾಡಿ ಬಂದು ಈ ಕಾರ್ಯಕ್ರಮದಲ್ಲಿ ಸಹಭಾಗಿಗಳಾಗಿ ಉಪಸ್ಥಿತರಾಗಿ ಬೇರೆ ಬೇರೆ ರೀತಿಯಿಂದ ಸ್ವಾಗತ ಇತ್ಯಾದಿ ಇತ್ಯಾದಿ ಕಾರ್ಯಕ್ರಮಗಳನ್ನು ನಿರ್ವಹಿಸುವಲ್ಲಿ ಸ್ವಯಂ ಸೇವಕರಾಗಿ ಮತ್ತು ಬೇರೆ ಬೇರೆ ಯಾವ ರೀತಿಯಲ್ಲಿ ನಿಮಗೆ ಸಹಕರಿಸುವುದಕ್ಕೆ ಸಾಧ್ಯವಿದೆಯೋ, ನಾವು ಆರ್ಥಿಕ ನೆರವನ್ನು ಬಯಸುವುದಿಲ್ಲ. ಸ್ಪಷ್ಟೀಕರಿಸ್ತೇನೆ, ಆರ್ಥಿಕ ನೆರವನ್ನು ಬೇಡ. ಆದರೆ ನೈತಿಕವಾದ ಪ್ರೋತ್ಸಾಹ, ಬೆಂಬಲ, ಸಹಕಾರ ಈ ಎಲ್ಲವೂ ಬೇಕು ಎಂಬ ಪ್ರಾರ್ಥನೆಯೊಂದಿಗೆ ಹೆಚ್ಚಿನ ವಿವರಗಳನ್ನು ನನ್ನ ಮೊಬೈಲಿನಿಂದಲೂ ಪಡೆಯಬಹುದು ಅಥವಾ ಚಂದ್ರಶೇಖರ ಏತಡ್ಕ ಅವರ ಮೊಬೈಲಿನಿಂದಲೂ ಪಡೆಯಬಹುದು. ಅಲ್ಲ, ನಮ್ಮ ಪ್ರೊಫೆಸರ್ PN ಮೂಡಿತ್ತಾಯ ಮತ್ತು ಕಿಶೋರ್ ರೈ ಶ್ರೇಣಿ, ಹೀಗೆ ಬೇರೆ ಬೇರೆ ಮೊಬೈಲ್ಗಳಿಂದ ನೀವು ವಿವರವನ್ನು ಪಡೆಯಬಹುದು. ನಮಸ್ಕಾರ, ಬನ್ನಿ.